ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನೋಡ್ರಿ, ವೆಸ್ಟರ್ನ್ ಹೆಮಿಸ್ಫಿಯರ್ ಒಳಗ ಇದು ಒಂದು ಸ್ಮಾಲೆಸ್ಟ್ ಕಂಟ್ರಿ ಆಗಿ ಹೊರಹೊಮ್ಮೈತಿ. ಅದು ಎಲ್ಲೈತಿ ಹೆಂಗೈತಿ ನಿಮಗ ತೋರಿಸ್ಬಿಡ್ತೀವಿ. ನೋಡ್ರಿ ಇವತ್ತು ನಮ್ಮ ಹಡಗನಾಗ ನಾವು ತೇಲ್ಕೊಂತ ಎಲ್ಲ ಬಂದಿವಪ್ಪ ಅಂತ ನೋಡ್ರಿ, ಪೋರ್ಟೋರಿಕೋ ಇಂದ ಮತ್ತೊಂದು ಹೊಸ ದೇಶಕ್ಕೆ ಬಂದಿವಿ. ಅದೇ ಸೆಂಟ್ ಕಿಟ್ಸ್ ಅಂಡ್ ನೆವಿಸ್. 300 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಿಂದ ಇದು ಮುಕ್ತಿ ಪಡೆದು ಸ್ವತಂತ್ರ ರಾಷ್ಟ್ರ ಆಗಿ ಹೊರ ಹೊಮ್ಮೈತಿ. ಅದು ಟ್ವಿನ್ ಐಲ್ಯಾಂಡ್. ಅಲ್ಲಿನ ನ್ಯಾಷನಲ್ ಹೀರೋ ಸರ್ ರಾಬರ್ಟ್ ಬ್ರಾಡ್ಶಾ ಹೆಂಗ್ ಅದಾರ ನೋಡ್ತಿರ್ಬೋದು. ಅಲ್ಲಿನ US ಫೌಂಡಿಂಗ್ ಫಾದರ್ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅವರು ಅಲ್ಲೇ ಜನಸಾರ. ಎಲ್ಲೇ ನೋಡಿದ್ರು ಆಫ್ರಿಕನ್ ಗ್ರೀನ್ ಮಂಕೀಸ್ ನಮಗ ಕಾಣ್ತಾವು. ನೋಡ್ರಿ, ಇದು ಒಂದು ಐಲ್ಯಾಂಡ್ ಈ ಗಿಟಾರ್ ಶೇಪ್ ನಾಗ ಐತಿ. ಇಲ್ಲಿ ಬರೇ 50,000 ಜನ ಈ ಐಲ್ಯಾಂಡ್ ಒಳಗ ವಾಸಿಸ್ತಾರ. ಇದೊಂದು ದೇಶ ರೀ. ಮತ್ ನೋಡ್ರಿ, ನಾವು ಒಂದು ಟ್ಯಾಕ್ಸಿ ಮಾಡ್ಕೊಂಡು ಅವ್ರ ಹೆಸರು ಇದು ಸ್ಪೈಸ್ ಅಂತ ಅವ್ರ ಹೆಸರು. ಪೂರಾ ಇಡೀ ಊರು ಇಡೀ ದೇಶ ಹೆಂಗೈತಿ ನಮಗ ತೋರ್ಸಾಕತ್ ಬಿಟ್ರ. ನೋಡ್ರಿ, ಇಲ್ಲಿ ಫೇಮಸ್ ಬಿಯರ್ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಖರೀಬ್ ಬಿಯರ್ ಬಾರಿ ಫೇಮಸ್ ಐತಿ. ನೋಡ್ರಿ, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ದೇಶ ಒಳಗ ನಿಮಗೆ ಇವರು ಸಿಟಿಜನ್ಶಿಪ್ ಕೊಡ್ತಾರ. 300 ವರ್ಷಗಳ ಕಾಲ ಇಲ್ಲಿ ಬರೀ ಶುಗರ್ ಇಂಡಸ್ಟ್ರಿ ಆಳ್ವಿಕೆ ಇತ್ತು. ಶುಗರ್ ಇಂಡಸ್ಟ್ರಿ ಯಾವಾಗ ಇಲ್ಲಿ ಬಿದ್ದ ಮೇಲೆ ಟೂರಿಸಂ ಮೇಲೆ ಇವರು ಕಂಪ್ಲೀಟ್ಲಿ ಎಕಾನಮಿ ಬೇಸ್ಡ್ ಆಗೈತಿ. ನೋಡ್ತಿರ್ಬೋದು, ಇನ್ನೂ ಆದ್ರೂ ನಿಮಗೆ ಹಳೆ ರಮ್ ಡಿಸ್ಟಿಲರೀಸು ಈ ದೇಶನಾಗ ಕಾಣ್ತಾವು. ಅಲ್ಲಿನ ಕ್ಯಾಪಿಟಲ್ ಬ್ಯಾಸಿಟೇರ್ ಅನ್ನೋ ಒಂದು ಕ್ಯಾಪಿಟಲ್. ಆ ವೋಲ್ಕ್ಯಾನೋ ಸಂಬಂಧ ಇಡೀ ಬೀಚು ಕರ್ರಿ ಮಣ್ಣು ಆಗ್ಬಿಟ್ಟೈತಿ. ಇಂಥವೆಲ್ಲ ನೋಡ್ಕೊಂಡು ನಾವು ಅಟ್ಲಾಂಟಿಕ್ ಓಷನ್ ಮತ್ತು ಕರಿಬಿಯನ್ ಓಷನ್ ಮೀಟ್ ಆಗೋ ಸ್ಥಳ ನೋಡಿ ವಾಪಸ್ ಬಂದ್ಬಿಟ್ವಿ. ಹೆಂಗೈತಿ ಹೇಳಿ.